ವನ್ಯಧಾಮದಲ್ಲಿ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮರಣೋತ್ತರ ಪರೀಕ್ಷೆ ವೇಳೆ ಘಟನೆಯ ಪ್ರಮುಖ ಸಾಕ್ಷ್ಯಾಧಾರ ಪತ್ತೆ. ಕಾವೇರಿ ವನ್ಯಧಾಮದಲ್ಲಿ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮರಣೋತ್ತರ ಪರೀಕ್ಷೆ ವೇಳೆ ಘಟನೆಯ ಪ್ರಮುಖ ಸಾಕ್ಷ್ಯಾಧಾರ ಪತ್ತೆ. ನಾಡ ಬಂದೂಕಿಗೆ ಬಳಸುವ ಅಲ್ಯೂಮಿನಿಯಂ ಪ್ರೈಮರ್ ಪತ್ತೆಯಾಗಿರುವಂತಹದ್ದು. ಮೃತರ ಒಳ ಉಡುಪಿನಲ್ಲಿ 5 ಅಲ್ಯೂಮಿನಿಯಂ ಪತ್ತೆಯಾಗಿರುವಂತಹದ್ದು. ಆಂಥೋನಿ ಸಾಮಿ ಪೀಟರ್ ಒಳ ಉಡುಪಿನಲ್ಲಿ ಪತ್ತೆಯಾಗಿರುವಂತಹ ವಸ್ತುಗಳು. ಮೃತ ಕುಮಾರ್ ಜೇಬಿನಲ್ಲಿ ತಲೆ ಬ್ಯಾಟರಿ, ಬೀಡಿ, ಬೆಂಕಿ ಪಟ್ಟಣ ಕೂಡ ಪತ್ತೆಯಾಗಿದೆ. 3 ತಹಸೀಲ್ದಾರ್ ಸಮಕ್ಷಮ ನಡೆಸಿದ್ದ ಮರಣೋತ್ತರ ಪರೀಕ್ಷೆ. ಆಂಥೋನಿ ಸ್ವಾಮಿ ಪೀಟರ್ಗೆ ಕೇವಲ 10 ಅಡಿ ದೂರದಿಂದ ಶೂಟ್ ಮಾಡಲಾಗಿತ್ತು. ಪೀಟರ್ನ ಎಡಕಿವಿಯಿಂದ ಎದೆ ಎತ್ತರಕ್ಕೆ 28 ಸೆಂಟಿಮೀಟರ್ ಗಾಯದ ಗುರುತು ಕೂಡ ಇರುವಂತಹದ್ದು. ಕಾವೇರಿ ವನ್ಯಧಾಮದಲ್ಲಿ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮರಣೋತ್ತರ ಪರೀಕ್ಷೆ ವೇಳೆ ಘಟನೆಯ ಪ್ರಮುಖ ಸಾಕ್ಷ್ಯಾಧಾರ ಪತ್ತೆಯಾಗಿರುವಂತಹದ್ದು. ನಾಡ ಬಂದೂಕಿಗೆ ಬಳಸುವಂತಹ ಅಲ್ಯೂಮಿನಿಯಂ ಪ್ರೈಮರ್ ಪತ್ತೆಯಾಗಿದೆ. ಮೃತರ ಒಳ ಉಡುಪಿನಲ್ಲಿ ಇದು ಪತ್ತೆಯಾಗಿರುವಂತಹದ್ದು ತಿಳಿದು ಬರ್ತಾ ಇದೆ. ಆಂಥೋನಿ ಸಾಮಿ ಪೀಟರ್ ಒಳ ಉಡುಪಿನಲ್ಲಿ ಈ ವಸ್ತುಗಳು ಕೂಡ ಪತ್ತೆಯಾಗಿರುವಂತಹದ್ದು. ಹಾಗೆ ಮೃತ ಕುಮಾರ್ ಜೇಬ್ನಲ್ಲೂ ಕೂಡ ತಲೆ ಬ್ಯಾಟರಿ, ಬೀಡಿ, ಬೆಂಕಿ ಪಟ್ಟಣ ಕೂಡ ಪತ್ತೆಯಾಗಿರುವಂತಹದ್ದು. 3 ತಹಸೀಲ್ದಾರ್ ಸಮಕ್ಷಮ ನಡೆದಿದ್ದಂತಹ ಮರಣೋತ್ತರ ಪರೀಕ್ಷೆಯಲ್ಲಿ ಇದೀಗ ಪ್ರಮುಖ ಸಾಕ್ಷ್ಯಾಧಾರ ಪತ್ತೆಯಾಗಿದೆ. ಆಂಥೋನಿ ಸ್ವಾಮಿ ಹಾಗೆ ಪೀಟರ್ಗೆ ಕೇವಲ 10 ಅಡಿ ದೂರದಿಂದ ಶೂಟ್ ಮಾಡಲಾಗಿತ್ತು. ಪೀಟರ್ನ ಎಡಕಿವಿಯಿಂದ ಎದೆ ಎತ್ತರಕ್ಕೆ 28 ಸೆಂಟಿಮೀಟರ್ ಗಾಯದ ಗುರುತು ಕೂಡ ಇರುವಂತಹದ್ದು. ಸದ್ಯ ಮರಣೋತ್ತರ ಪರೀಕ್ಷೆ ವೇಳೆ ಘಟನೆಯ ಪ್ರಮುಖ ಸಾಕ್ಷ್ಯಾಧಾರ ಕೂಡ ಪತ್ತೆಯಾಗಿರುವಂತಹದ್ದು. ನಾಡ ಬಂದೂಕಿಗೆ ಏನು ಬಳಸ್ತಾರೋ ಅಲ್ಯೂಮಿನಿಯಂ ಪ್ರೈಮರ್ ಇದೆಯಲ್ವಾ, ಅದು ಕೂಡ ಈಗ ಪತ್ತೆಯಾಗಿರುವಂತಹದ್ದು. ಮೃತರ ಒಳ ಉಡುಪಿನಲ್ಲಿ ಪತ್ತೆಯಾಗಿದೆ.